ಸ್ವಾತಿ ಮತ್ತು ಪ್ರೀತಿ ಇಬ್ಬರು ಸಹೋದರಿಯರು. ಅವರಿಬ್ಬರ ಗೆಳೆತನ, ಸ್ನೇಹ, ಬಾಂಧವ್ಯ ಹೇಗಿತ್ತೆಂದರೆ ಕನಸುಗಳು ಮತ್ತು ರಹಸ್ಯಗಳು ನಡುವೆ ಬೆಳೆದು ಆತ್ಮಸಂಬಂಧಿಯಾಗಿತ್ತು. ಹುಟ್ಟಿದ ದಿನದಿಂದಲೇ ಪ್ರೀತಿ ಸ್ವಾತಿಯನ್ನು ಮಡಿಲಲ್ಲೇ ನೋಡಿ ಬೆಳೆದಳು. ಅವಳ ಹಾವಭಾವ, ಬರವಣಿಗೆಯ ಶೈಲಿ, ನಡವಳಿಕೆಯನ್ನು ಸಹ ಅನುಕರಿಸುತ್ತಾ ಬಂದಳು. ಸ್ವಾತಿಯನ್ನೇ ಪ್ರೇರಣೆಯಾಗಿ ಕಂಡುಕೊಂಡಳು. ಪ್ರೀತಿಗೆ ಯಾವಾಗಲಾದರೂ ಮನಸ್ಸು ಭಾರವಾಗಿದ್ದರೆ ಅವಳು ನೇರವಾಗಿ ಸ್ವಾತಿಯ ಬಳಿ ಬಂದು ಅವಳ ತೊಡೆಯ ಮೇಲೆ ತಲೆ ಇಡುತ್ತಿದ್ದಳು. ಸ್ವಾತಿ ತಾಳ್ಮೆಯಿಂದ ತಲೆಯ ಮೇಲೆ ಕೈಯಿಟ್ಟು ಹೀಗೆ ಸಮಾಧಾನ ಕೊಡುತ್ತಿದ್ದಳು. ಈ ಮಳೆಯೂ ಸಹ ಹಾದು ಹೋಗುತ್ತದೆ ನನ್ನ ಚಿಕ್ಕ ನಕ್ಷತ್ರ. ಇಲ್ಲಿ ಚಿಕ್ಕ ನಕ್ಷತ್ರ ಎಂದರೆ ಪ್ರೀತಿ. ಸ್ವಾತಿಗೆ ಕಾಲೇಜಿಗೆ ಹೋಗುವ ದಿನ ಬಂದಾಗ ಇಬ್ಬರು ಒಂದೇ ವಯಸ್ಸಿನವರಾದರೂ ಇದ್ದರಿಂದ ಪ್ರೀತಿಗೆ ಆ ದಿನ ಎದ್ದು ನಿಲ್ಲಲು ಕಷ್ಟವಾಯಿತು. ಅಷ್ಟು ಹೃದಯಕ್ಕೆ ನೋವಾಯಿತು, ಏಕೆಂದರೆ ಅವಳನ್ನು ಬಿಟ್ಟಿರಲಾಗಲಿಲ್ಲ. ಆ ಕ್ಷಣದಲ್ಲಿ ಸ್ವಾತಿ ತಂದುಕೊಟ್ಟ ಡೈರಿ ಅವರ ನಡುವಿನ ಸಂಬಂಧವನ್ನು ಸೇತುವೆಯಾಗಿ ಬಿಟ್ಟಿತ್ತು. ಅದರಲ್ಲಿಯೂ ಚಿತ್ರಗಳು, ಕೈಯಲ್ಲಿ ಬರೆಯಲಿಟ್ಟ ಪತ್ರಗಳು ಮತ್ತು ನಗೆಯ ತುಂಬಿದ ನೆನಪುಗಳು. ತಿಂಗಳುಗಳ ಬಳಿಕ ಸ್ವಾತಿ ಮನೆಗೆ ಮರಳಿದಾಗ ಅವಳ ನಗು ಹಳೆಯದೇ ಇದ್ದರೂ ಅದರಲ್ಲಿ ಅಷ್ಟೆಲ್ಲ ಆತ್ಮೀಯತೆ ಬದಲಾಗಿರಲಿಲ್ಲ. ಪ್ರೀತಿ ಕಣ್ಣಲ್ಲಿಯ ನಿರೀಕ್ಷೆಯ ಹೊಳಪು ಬೆಳೆದಿತ್ತು. ಒಂದು ನಕ್ಷತ್ರಗಳಿಂದ ತುಂಬಿದ ರಾತ್ರಿಯಲ್ಲಿ ಇಬ್ಬರು ಮೇಲುಗಟ್ಟಲೆ ಮೇಲೆ ಮಲಗಿದ್ದಾಗ ಪ್ರೀತಿಯು ನಿಧಾನವಾಗಿ ಹೇಳಿದಳು, ನನಗೆ ಇತ್ತೀಚೆಗೆ ನಕ್ಷತ್ರಗಳ ಅಗತ್ಯವೇ ಇಲ್ಲ, ನೀನೊಬ್ಬಳಿದ್ದರೆ ಸಾಕು ಎಂದು. ಸ್ವಾತಿ ನಗುಮುಖದಿಂದ ಪ್ರೀತಿಯ ಕೈ ಹಿಡಿದುಕೊಂಡು ಮೃದುವಾಗಿ ಉತ್ತರಿಸಿದಳು, ನಾವು ಎಷ್ಟು ದೊಡ್ಡವರಾದರೂ ನೀನು ಯಾವಾಗಲೂ ನನ್ನ ಚಿಕ್ಕ ನಕ್ಷತ್ರವೇ ಆಗಿ ಇರುತ್ತೀಯ ಎಂದು. ಇದು ಅವರ ಪ್ರೀತಿಗೆ ಸಾಕ್ಷಿಯಾಗಿತ್ತು. ಸ್ವಾತಿ ಮತ್ತು ಪ್ರೀತಿಯ ಕಿರಿಯ ವಯಸ್ಸು ಅಂದರೆ ಬಾಲ್ಯದ ವಯಸ್ಸು ಪ್ರತಿ ಖುಷಿಯಿಂದ ಕಳೆಯಿತು. ಈಗ ಅವರಿಬ್ಬರಿಗೂ ಮದುವೆಯ ವಯಸ್ಸು ಬಂದಿದೆ. ಅವರ ಜೀವನ ಹೇಗಿದೆ ನೋಡೋಣ. ಸ್ವಾತಿ ಮತ್ತು ಪ್ರೀತಿಗೆ ಈಗ 28 ವರ್ಷ. 2 ನಗರಗಳಲ್ಲಿ 2 ವಿಭಿನ್ನ ಜೀವನಗಳಲ್ಲಿ ನಡೆಸುತ್ತಿದ್ದರು. ಅವರವರ ಜೀವನಗಳಲ್ಲಿ ಅವರವರು ತೊಡಗಿದ್ದರು. ಆದರೆ ಹೃದಯದ ಪ್ರೀತಿಗೆ ಎಂದೂ ದೂರವಿರಲಿಲ್ಲ. ಪ್ರತಿಯೊಂದು ವಾರಕ್ಕೊಮ್ಮೆ ಅವರಿಬ್ಬರು ಪರಸ್ಪರ ವಾಯ್ಸ್ ಮೆಸೇಜ್ಗಳನ್ನು ಕಳುಹಿಸುತ್ತಿದ್ದರು. ನಗು, ನೆನಪು ಮತ್ತು ಆತ್ಮೀಯತೆ ತುಂಬಿಕೊಳ್ಳುತ್ತಿದ್ದರು. ಹಬ್ಬಗಳು ಮತ್ತು ಅವರ ಮನೆಗೆ ಕುಟುಂಬಸ್ಥರೆಲ್ಲರೂ ಬಂದು ಸೇರಿ ಖುಷಿಯನ್ನು ಹಂಚಿಕೊಳ್ಳುತ್ತಿದ್ದರು. ಸಹೋದರಿಯರ ಖುಷಿಗೂ ಸಹ ಲೆಕ್ಕನೇ ಇರುತ್ತಿರಲಿಲ್ಲ. ಹೀಗಿರುವಾಗ ಒಂದು ದಿನ ಸ್ವಾತಿಗೆ ಅಕಸ್ಮಾತಾಗಿ ಅವಳಿಗೆ ಹುಷಾರು ತಪ್ಪಿತು. ಈ ವಿಷಯ ತಿಳಿದ ಪ್ರೀತಿ ತನ್ನ ಎಲ್ಲ ಜವಾಬ್ದಾರಿಗಳನ್ನು ಬದಿಗಿಟ್ಟು ಓಡಿ ಬಂದಳು ತನ್ನನ್ನು ತಂಗಿಯ ನೋಡಲು. ಅವಳು ಕೈ ಹಿಡಿದಳು, ಹೃದಯವನ್ನೇ ಹಿಡಿಯದಂತಾಯಿತು. ಹೀಗಿರುವಾಗ ಮತ್ತೊಮ್ಮೆ ಮುಂದುವರಿಯಿತು. ರಾತ್ರಿ ಆಕಾಶದ ಕೆಳಗೆ ಕೈಯಲ್ಲಿ ಕಾಫಿ, ಹೃದಯಗಳಲ್ಲಿ ಭಾವನೆ. ಅವರು ಮಾತನಾಡಿದರೂ ಜೀವನ ಬದಲಾವಣೆ ಮತ್ತು ಸಹೋದರಿಯ ಶಾಶ್ವತತೆಯೇ ಅಲ್ಲ. ಜೀವನ ಹೇಗೆ ಇದ್ದರೂ ನಮ್ಮ ಸಂಬಂಧ ಹೀಗೆ ಇರಬೇಕು. ಜೀವನ ಬದಲಾಗಿತ್ತು, ನಗರಗಳು ಬದಲಾಗಿದ್ದವು, ಆದರೆ ಸ್ವಾತಿ ಮತ್ತು ಪ್ರೀತಿಯ ಬದಲಾವಣೆ ಎಲ್ಲೂ ಕಾಣಲಿಲ್ಲ. ಏಕೆಂದರೆ ನಿಜವಾದ ಸಹೋದರಿಯರು ದೂರದಲ್ಲಿ ಅಲ್ಲ, ಹೃದಯದಲ್ಲಿರುತ್ತದೆ. ಹಳೆಯ ಫೋಟೋ ಫ್ರೇಮಿನಲ್ಲಿ ಚಿಕ್ಕ ವಯಸ್ಸಿನ ಸ್ವಾತಿ ಮತ್ತು ಪ್ರೀತಿ ಹೇಗೆ ಹಂಚಿಕೊಂಡಿದ್ದರು ನಗುವಿನ ದೃಶ್ಯ ಎಂದರೆ ನೋಡಲು ಕಣ್ತುಂಬಿ ಬರುತ್ತಿತ್ತು. ಹಿಂದಿನ ಸ್ವಾತಿ ಮತ್ತು ಪ್ರೀತಿ ಒಂದರ ಕೈಯಲ್ಲಿ ಒಂದರ ಕೈ ಹಿಡಿದು ಪ್ರೀತಿಯಿಂದ ನಗುತ್ತಿದ್ದರು. ಅವರನ್ನು ನೋಡಿದರೆ ಸಹೋದರಿಗೆ ಸಾಕ್ಷಿಯಾಗಿರುತ್ತಿತ್ತು. ಅಕ್ಕ ತಂಗಿ ಇದ್ದರೆ ಹೀಗಿರಬೇಕೆನಿಸುತ್ತಿತ್ತು. ಇದು ಇವರಿಬ್ಬರ ಪ್ರೀತಿಯ ಸಹೋದರಿಯ ಕತೆ.